ಮಹಾಭಾರತದಲ್ಲಿ ಗಾಂಧಾರಿ ಎಂದರೆ ನಮಗೆ ನೆನಪಾಗುವುದು ಕೌರವರ ತಾಯಿ. ಆದರೆ ಗಾಂಧಾರಿಗೆ 100 ಮಂದಿ ಪುತ್ರರು ಹೇಗೆ ಜನಿಸಿದರು ಎಂಬುದು ನಿಮಗೆ ಗೊತ್ತೇ? ಈ ಕಥೆಯ ಹಿಂದೆ ಇರುವ ರಹಸ್ಯ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಹಸ್ತಿನಾಪುರದ ರಾಜಕುಮಾರ ಧೃತರಾಷ್ಟ್ರನ ಪತ್ನಿಯಾಗಿದ್ದಳು ಗಾಂಧಾರಿ. ಮದುವೆಯಾದ ನಂತರ ತನ್ನ ಪತಿಯ ನೋವನ್ನು ತಾನು ಅನುಭವಿಸಬೇಕು ಎಂಬ ಸಂಕಲ್ಪದಿಂದ ಗಾಂಧಾರಿ ತನ್ನ ಕಣ್ಣುಗಳನ್ನು ಬಟ್ಟೆಯಿಂದ ಮುಚ್ಚಿಕೊಂಡಳು. ಆದರೆ ಆಕೆಯ ಜೀವನದಲ್ಲಿ ಇನ್ನೊಂದು ದೊಡ್ಡ ಆಸೆ ಇತ್ತು, ತನ್ನ ಪತಿಯ ವಂಶವನ್ನು ಮುಂದುವರಿಸುವ ಸಂತಾನ. ಒಂದು ಸಂದರ್ಭದಲ್ಲಿ ಮಹರ್ಷಿ ವ್ಯಾಸರು ಗಾಂಧಾರಿಯ ಆತಿಥ್ಯದಿಂದ ಸಂತುಷ್ಟರಾದರು. ಗಾಂಧಾರಿಯ ಸೇವೆಯಿಂದ ಸಂತೋಷಗೊಂಡ ವ್ಯಾಸರು ಆಕೆಗೆ ಒಂದು ವಿಶೇಷ ವರವನ್ನು ನೀಡಿದರು. ಅದೇನೆಂದರೆ ಆಕೆಗೆ 100 ಮಂದಿ ಪುತ್ರರು ಜನಿಸುವರು ಎಂಬ ವರ. ಕೆಲವು ಕಾಲದ ನಂತರ ಗಾಂಧಾರಿ ಗರ್ಭಿಣಿಯಾದಳು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ಆದರೆ ಗರ್ಭಧಾರಣೆಯ ಸಾಮಾನ್ಯ ಅವಧಿ ಮುಗಿದರೂ ಗಾಂಧಾರಿಗೆ ಮಗು ಜನಿಸಲಿಲ್ಲ. 1 ವರ್ಷಕ್ಕೂ ಹೆಚ್ಚು ಕಾಲ ಕಳೆದರೂ ಮಗು ಹುಟ್ಟದೇ ಇದ್ದಾಗ ಗಾಂಧಾರಿ ತುಂಬಾ ಆತಂಕಗೊಂಡಳು. ಇದೇ ಸಮಯದಲ್ಲಿ ಮತ್ತೊಂದು ಸುದ್ದಿ ಆಕೆಯ ಮನಸ್ಸನ್ನು ಇನ್ನಷ್ಟು ಕಾಡಿತು. ಕುಂತಿಗೆ ಈಗಾಗಲೇ ಮಗುವಾಗಿತ್ತು. ಈ ಸುದ್ದಿ ಕೇಳಿದ ಗಾಂಧಾರಿ ದುಃಖ ಮತ್ತು ಅಸಹನೆಯಿಂದ ಕಂಗಾಲಾದಳು. ಕೊನೆಗೆ ಆಕೆಯ ಗರ್ಭದಿಂದ ಮಗುವಿನ ಬದಲು ಒಂದು ದೊಡ್ಡ ಮಾಂಸದ ಮುದ್ದೆ ಹೊರಬಂದಿತು. ಇದನ್ನು ಕಂಡ ಎಲ್ಲರೂ ಬೆಚ್ಚಿಬಿದ್ದರು. ಗಾಂಧಾರಿ ಇದನ್ನು ನೋಡಿ ನಿರಾಶೆಯಾದಳು. ಆದರೆ ಮಹರ್ಷಿ ವ್ಯಾಸರು ಅಲ್ಲಿಗೆ ಬಂದು, ಇದು ಅಂತ್ಯವಲ್ಲ ಎಂದು ಹೇಳಿದರು. ವ್ಯಾಸರು ಆ ಮಾಂಸದ ಮುದ್ದೆಯನ್ನು ತಣ್ಣನೆಯ ನೀರಿನಿಂದ ತೊಳೆದು ಅದನ್ನು 100 ಸಮಾನ ಭಾಗಗಳಾಗಿ ವಿಭಜಿಸಿದರು. ಪ್ರತಿಯೊಂದು ಭಾಗವನ್ನು ವಿಶೇಷವಾದ ತುಪ್ಪ ತುಂಬಿದ ಮಣ್ಣಿನ ಮಡಿಕೆಗಳಲ್ಲಿ ಇಡಲು ಹೇಳಿದರು. ಇದಲ್ಲದೆ ಇನ್ನೊಂದು ಚಿಕ್ಕ ಭಾಗವನ್ನು ಪ್ರತ್ಯೇಕವಾಗಿ ಇಡಲಾಯಿತು. ವ್ಯಾಸರು ಸೂಚಿಸಿದಂತೆ ಆ ಮಡಿಕೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಲಾಯಿತು. ಕಾಲ ಕಳೆದಂತೆ ಆ ಮಡಿಕೆಗಳ ಒಳಗೆ ಅದ್ಭುತವಾದ ಬೆಳವಣಿಗೆ ನಡೆಯಿತು. ನಿಗದಿತ ಸಮಯ ಬಂದಾಗ ಮೊದಲ ಮಡಿಕೆಯಿಂದ ಒಂದು ಮಗು ಹೊರಬಂದಿತು. ಅವನೇ ದುರ್ಯೋಧನ. ದುರ್ಯೋಧನ ಜನಿಸಿದ ಕ್ಷಣದಲ್ಲೇ ವಿಚಿತ್ರವಾದ ಸೂಚನೆಗಳು ಕಾಣಿಸಿಕೊಂಡವು ಎಂದು ಮಹಾಭಾರತದ ಕಥನಗಳಲ್ಲಿ ಹೇಳಲಾಗುತ್ತದೆ. ಪ್ರಾಣಿಗಳ ಭಯಾನಕ ಕೂಗು ಕೇಳಿಸಿತು. ಜ್ಞಾನಿಗಳು ಮತ್ತು ಹಿರಿಯರು ಈ ಮಗುವಿನ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಆದರೆ ಧೃತರಾಷ್ಟ್ರನಿಗೆ ತನ್ನ ಮೊದಲ ಮಗನ ಮೇಲೆ ಅಪಾರವಾದ ಪ್ರೀತಿ. ಅವನನ್ನು ತ್ಯಜಿಸುವ ಮನಸ್ಸು ಅವನಿಗೆ ಇರಲಿಲ್ಲ. ನಂತರ ಒಂದೊಂದಾಗಿ ಉಳಿದ ಮಡಿಕೆಗಳಿಂದ ಕೌರವರ ಪುತ್ರರು ಜನಿಸಿದರು. ಹೀಗೆ ಗಾಂಧಾರಿಗೆ 100 ಮಂದಿ ಪುತ್ರರು ದೊರಕಿದರು. ಇವರಲ್ಲಿ ದುರ್ಯೋಧನನೇ ಹಿರಿಯ. ದುಶ್ಯಾಸನ, ವಿಕರ್ಣ ಸೇರಿದಂತೆ ಉಳಿದ ಕೌರವರು ಅವನ ನಂತರ ಜನಿಸಿದರು. ಆ ವಿಶೇಷವಾಗಿ ಉಳಿಸಲಾದ ಭಾಗದಿಂದ ಗಾಂಧಾರಿಗೆ ಒಬ್ಬ ಮಗಳು ಜನಿಸಿದಳು. ಆಕೆಯೇ ದುಶ್ಶಲೆ. ಹೀಗಾಗಿ ಗಾಂಧಾರಿಯ ಸಂತಾನದಲ್ಲಿ 100 ಮಂದಿ ಪುತ್ರರು ಮತ್ತು ಒಬ್ಬ ಮಗಳು ಇದ್ದರು ಎಂದು ಮಹಾಭಾರತದ ಪ್ರಸಿದ್ಧ ಕಥನ ಹೇಳುತ್ತದೆ. ಆದರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತದೆ. ಗಾಂಧಾರಿಗೆ 100 ಮಂದಿ ಪುತ್ರರು ಜನಿಸುವ ವರ ದೊರೆತಿದ್ದರೂ ಅವರಲ್ಲಿ ಬಹುತೇಕರು ಯುದ್ಧದಲ್ಲಿ ಏಕೆ ನಾಶವಾದರು? ಇದಕ್ಕೆ ಉತ್ತರ ಮಹಾಭಾರತದ ಸಂಪೂರ್ಣ ಕಥೆಯಲ್ಲಿದೆ. ದುರ್ಯೋಧನನ ಅಹಂಕಾರ, ಪಾಂಡವರೊಂದಿಗೆ ಬೆಳೆದ ವೈಷಮ್ಯ, ಶಕುನಿಯ ಕುತಂತ್ರ, ದ್ಯೂತ ಕ್ರೀಡೆ, ದ್ರೌಪದಿಯ ಅವಮಾನ ಮತ್ತು ಅಂತಿಮವಾಗಿ ನಡೆದ ಕುರುಕ್ಷೇತ್ರ ಯುದ್ಧ ಇವೆಲ್ಲವೂ ಕೌರವ ವಂಶದ ಪತನಕ್ಕೆ ಕಾರಣವಾದವು. ಗಾಂಧಾರಿ ತನ್ನ ಮಕ್ಕಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದಳು. ಆದರೆ ತನ್ನ ಪುತ್ರರು ತಪ್ಪು ದಾರಿಯಲ್ಲಿ ಸಾಗುತ್ತಿರುವುದನ್ನು ಕಂಡಾಗಲೂ ಅವರ ಮೇಲೆ ಇರುವ ತಾಯಿಯ ಮಮತೆ ಆಕೆಯನ್ನು ದುರ್ಬಲಗೊಳಿಸಿತು. ಕುರುಕ್ಷೇತ್ರ ಯುದ್ಧದ ಅಂತ್ಯದಲ್ಲಿ ಗಾಂಧಾರಿ ತನ್ನ ಬಹುತೇಕ ಪುತ್ರರನ್ನು ಕಳೆದುಕೊಂಡಳು. ಹೀಗೆ 100 ಮಂದಿ ಪುತ್ರರನ್ನು ಪಡೆಯುವ ವರದಿಂದ ಆರಂಭವಾದ ಗಾಂಧಾರಿಯ ಕಥೆ ಕೊನೆಗೆ ತನ್ನದೇ ಮಕ್ಕಳನ್ನು ಕಳೆದುಕೊಳ್ಳುವ ಅತ್ಯಂತ ದುಃಖದ ಕಥೆಯಾಗಿ ಮಾರ್ಪಟ್ಟಿತು. ಇದೇ ಗಾಂಧಾರಿಯ 100 ಪುತ್ರರ ಜನನದ ಹಿಂದಿರುವ ಮಹಾಭಾರತದ ಅದ್ಭುತ ರಹಸ್ಯ. ಮಹಾಭಾರತ ನಮಗೆ ಹೇಳುವ ದೊಡ್ಡ ಪಾಠವೇನೆಂದರೆ, ಸಂತಾನಕ್ಕೆ ಪ್ರೀತಿ ಅಗತ್ಯ, ಆದರೆ ತಪ್ಪು ದಾರಿಯಲ್ಲಿ ಸಾಗುವಾಗ ಅವರನ್ನು ತಡೆಯುವ ಧೈರ್ಯವೂ ಅಗತ್ಯ. ಏಕೆಂದರೆ ಒಂದು ಕುಟುಂಬದ ತಪ್ಪು ನಿರ್ಧಾರಗಳು ಕೆಲವೊಮ್ಮೆ ಇಡೀ ವಂಶದ ಭವಿಷ್ಯವನ್ನೇ ಬದಲಿಸಬಹುದು. ನಿಮಗೆ ಇಂತಹ ಅಪರೂಪದ ಮಹಾಭಾರತದ ಕಥೆಗಳು ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.